ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ಸಮಿತಿ ವತಿಯಿಂದ ಕೆಇಬಿ ವೃತ್ತದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಆಕರ್ಷಕ ತ್ರಿರಂಗ ಯಾತ್ರೆ ನಡೆಯಿತು. ಭಾರತೀಯ ಸೈನಿಕರು ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ಧ ಯಶಸ್ವಿಯಾಗಿ ನಡೆಸಿದ ಆಪರೇಷನ್ ಸಿಂಧೂರವನ್ನು ಸ್ಮರಿಸಲು ಇದನ್ನು ಆಯೋಜಿಸಲಾಗಿತ್ತು. ಸದಾಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ದೇಶದ ಏಕತೆ ಮತ್ತು ಸೈನಿಕರ ತ್ಯಾಗವನ್ನು ಸ್ಮರಿಸಿದರು. ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಬೃಹತ್ ತ್ರಿವರ್ಣ ಧ್ವಜವನ್ನ ಹಿಡಿದು ಸಾಗಿದ್ರು. ಹಲವು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು, ಸಂಘಟನೆಗಳ ಮುಖಂಡರು, ಸೈನಿಕರು, ಮಾಜಿ ನಿವೃತ್ತ ಸೈನಿಕರು, ಮಹಿಳೆಯರು ಮತ್ತು ಸಾರ್ವಜನಿಕರು ಈ ಯಾತ್ರೆಯಲ್ಲಿ ಭಾಗವಹಿಸಿದ್ರು. ನಮ್ಮ ವಿದ್ಯಾರ್ಥಿಗಳು ಸಾರ್ವಜನಿಕರು ಮಾಡಿದ್ದಾರೆ. ತಮ್ಮೆಲ್ಲರೂ ಕೂಡ ಗೊತ್ತಿರುವ ರೀತಿಯಲ್ಲಿ ಪಹಲ್ಗಾಮ್ನಲ್ಲಿ 26 ಜನಗಳ ದುರ್ಬಳಕೆ ಕಾರಣವಾದಂತಹ ಪಕ್ಕದ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂಥ ನಮ್ಮ ಸೈನಿಕರಿಗೆ ಧೈರ್ಯವನ್ನು ತುಂಬತಕ್ಕಂಥದ್ದು, ಸ್ಥೈರ್ಯವನ್ನು ತುಂಬತಕ್ಕಂಥದ್ದು, ದೇಶದ ಪರವಾಗಿ ಇಡೀ 140 ಕೋಟಿ ಜನಸಂಖ್ಯೆ ಅವರ ಬೆಂಬಲಕ್ಕೆ ನಿಲ್ತಕ್ಕಂಥ ಕಾರ್ಯಕ್ರಮವನ್ನು ಆಲೂರು ಕೂಡ ಮಾಡಿದ್ವಿ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರಿಗೆ ನೈತಿಕ ಬೆಂಬಲ ಕೊಡುವ ಮುಖಾಂತರ ಆಲೂರಿನ ನಾಗರಿಕರು, ವಿವಿಧ ಸಂಘಟನೆಯ ಬಂಧುಗಳು ಇವತ್ತೇನು ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನ ಮಾಡಿದ್ರ. ಆಲೂರಿನಲ್ಲಿ ಬೃಹತ್ ತಿರಂಗ ಯಾತ್ರೆ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಪಾಲ್ಗೊಂಡು ಆಲೂರಿನಲ್ಲಿ ದೇಶಭಕ್ತರು, ರಾಷ್ಟ್ರಭಕ್ತರು, ರಾಷ್ಟ್ರೀಯವಾದಿಗಳು ಯಾವ ಮಟ್ಟಿಗಿದ್ದಾರೆ ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಿದ್ದೀರಾ. ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಭಾರತದ ಇತಿಹಾಸವನ್ನು ಹಿಂದೆ ತಿರುಗಿ ನೋಡಿದ್ರೆ ಯಾವ ದೇಶಗಳ ಮೇಲೂ ಕೂಡ ಬಂದೆತ್ತೋಗಿಲ್ಲ. ಆದರೆ ಇವತ್ತಿನ ಇರ್ತಕ್ಕಂಥ ರಕ್ಷಣಾ ವ್ಯವಸ್ಥೆ ನಮ್ಮ ದೇಶದ ಮೇಲೆ ಯಾರೇ ಕೂಡ ಜಂಡೆತ್ತು ಬಂದ್ರು ಕೂಡ ಅವ್ರನ್ನ ನಾವು ಇರ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಉಗ್ರ ದಾಳಿ ಆಗಿತ್ತು. ಅದಕ್ಕೆ ಪ್ರತಿಕಾರವಾಗಿ ಹಿಂದೆಂದೂ ಕೇವಲ ಅಡಿಯದಂತೆ ಏನು ಆಪರೇಷನ್ ಸಿಂಧೂರ ಅಂತಕ್ಕಂಥ ವಿಶೇಷ ನಾಮಕರಣದ ಅಡಿಯಲ್ಲಿ ಏನು ವ್ಯವಸ್ಥೆ ನಡೆಯಿತು, ಆ ಎಲ್ಲ ಸೈನಿಕರಿಗೂ ಕೂಡ ಮಾನಸಿಕವಾಗಿ ಆತ್ಮಸ್ಥೈರ್ಯವನ್ನ ತುಂಬುವುದಕ್ಕೆ ಯಾತ್ರೆಯನ್ನು ಆಯೋಜನೆ ಮಾಡಲಾಗಿದೆ. ಅದ್ಭುತ ಯಾತ್ರೆ ಬಹಳ ವಿಶೇಷವಾಗಿ ನಡ್ಕೊಂಡು ಬಂದಿದೆ. ಈ ಯಾತ್ರೆಗೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ, ವಿಶೇಷವಾಗಿ ಭಾರತೀಯರು ನಾವೆಲ್ಲರೂ ಕೂಡ ಆ ದೇಶಕ್ಕೆ ಬೆನ್ನೆಲುಬಾಗಿರುವಂತಹ ಸೈನಿಕರಿಗೆ ಬೆಂಬಲವನ್ನ ಕೊಡಬೇಕು. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲಿಗೆ ಕೊಟ್ಟಿರ್ತಕ್ಕಂಥ ಆದ್ಯತೆನೇ ಜವಾನ್ ಅಂದ್ರೆ ಸೈನಿಕರಿಗೆ. ಸೈನಿಕರು ಹೇಗೆ ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಆರೋಗ್ಯವಾಗಿರ್ತಾರೆ, ಮಾನಸಿಕವಾಗಿ ಧೈರ್ಯವಾಗಿರ್ತಾರೆ, ಅಷ್ಟು ನಾವೆಲ್ಲರೂ ಕೂಡ ಚೆನ್ನಾಗಿರ್ತೀವಿ. ಆ ಒಂದು ಜೊತೆಯಲ್ಲಿ ನೀವೆಲ್ಲ ಏನು ಲೈಫ್ ಇನ್ಶೂರೆನ್ಸ್ ಅಂತ ಮಾಡ್ಕೊಂಡಿರ್ತಾರಲ್ಲ, ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಅದೇ ರೀತಿಯಲ್ಲಿ ಸೈನಿಕರು ಹೇಗೆ ಅಂದ್ರೆ ಭಾರತಕ್ಕೆ ಒಂಥರ ಲೈಫ್ ಇನ್ಶೂರೆನ್ಸ್ ಇದ್ದ ಹಾಗೆ. ಆ ಲೈಫ್ ಇನ್ಶೂರೆನ್ಸ್ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಆ ಭಾರತ ಅಂತಕ್ಕಂಥ ಬಹಳ ಮಳೆಯಲ್ಲೂ ಕೂಡ ಶ್ರದ್ಧೆಯನ್ನು ನಿಂತಿರ್ತಕ್ಕಂಥ ಜನ